ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಬೇರೆ. ಇಲ್ಲೊಬ್ಬ ಬೆಳಗಾವಿ ಜಿಲ್ಲೆಯ ನಾಯಕ ಅಥವಾ ಬೆಳಗಾವಿಯ ರಾಜಕೀಯದಲ್ಲಿ ತಲೆದಾದ ವ್ಯಕ್ತಿತ್ವ ಛಾಪನ ಮೂಡಿಸಿದಂಥ ವ್ಯಕ್ತಿಯೊಬ್ಬರು ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ. 62ರ ಹರೆಯ ಅನ್ನೋ ನಾವು ಅವರಿಗೆ. ಯಾಕೆಂದರೆ ವಯಸ್ಸಾದಂಗೆ ಮನುಷ್ಯ, ಎತ್ತರಕ್ಕೆ ಬೆಳೆದಂಗೆ ಮನುಷ್ಯ ಇಂಥ ಡ್ಯಾನ್ಸು ಮತ್ತು ಅದರಲ್ಲಿ ಭಾಗವಹಿಸೋದಕ್ಕೆ ಹಿಂದೆ ಮಾಡ್ತಾ ಇರ್ತಾರೆ. ಕಾರಣ ಇಷ್ಟ ವಯಸ್ಸಾಯ್ತಪ್ಪ ಅನ್ನೋಂಥದ್ದು ಇಲ್ಲಿ ಯಾವುದೂ ಅಲ್ಲ, ಅವರೇಶ್ ಕಾಣೋದಿಲ್ಲ. ಕುಣಿತದಲ್ಲೇ ಮೈ ಹೂ ಡಾನ್ ಒಂದು ಫಂಕ್ಷನ್ದಲ್ಲೇ ಹೆಜ್ಜೆ ಹಾಕ್ತಾ ಇದ್ದಾರೆ ನಮ್ಮ ಈ ಭಾಗದ ಬೆಳಗಾವಿಯಲ್ಲಿ ಚಿರಪರಿಚಿತ, ಅದರಲ್ಲೂ ಬಲಿಷ್ಠ ಜಾರಕಿಹೊಳಿ ಸಹೋದರರಲ್ಲಿ ಎದುರು ಹಾಕಿಕೊಂಡು ರಾಜಕೀಯ ಮಾಡುವಂಥ ವ್ಯಕ್ತಿ. ಇವತ್ತು ಒಂದು ಕಾಲಕ್ಕೆ ಮಿತ್ರ ರಾಮತ್ ಬೇರೆ. ಆ ಪರಮೇಶ್ ಕತ್ತಿ ಅವರಿಗೆ ಡ್ಯಾನ್ಸನ್ನು ನೋಡ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತದೆ? ಸ್ಟೆಪ್ಸು, ಅವ್ರ ಖುಷಿ ಆದಾಗ ಅದರಂತ ವ್ಯಕ್ತಪಡಿಸ್ಕೊಳ್ಳೋದು, ಜನಸಾಮಾನ್ಯರಿಗೆ ಬೆರೆಯುವಂಥದ್ದು, ಇವೆಲ್ಲರೂ ಗಮನಿಸಿದಾಗ ಹೌದಪ್ಪ ಒಬ್ಬ ನಾಯಕನಲ್ಲಿ ಇದಿರಬೇಕಾದದ್ದು ಅಂತೇಳಿ. ಅದೇ ಕಾಲಕ್ಕೆ ಚುನಾವಣಾ ಸಂದರ್ಭದಲ್ಲಿ ನೋಡಿದ್ವಿ ನಾವು. ಆ ಸಂದರ್ಭದಲ್ಲೂ ಸಹಿತ ಪ್ರತಿಯೊಂದು ಮನೆಗೆ ಹೋಗುವಂಥದ್ದು, ಭೇಟಿ ಆಗುವಂಥದ್ದು. ಹೌದು, ನಿಶ್ಚಿತವಾಗಿಯೂ ಅವರ ಅಣ್ಣ ಉಮೇಶ್ ಕತ್ತಿ ಅವ್ರು ತೀರಿ ಹೋದ್ಮೇಲೆ ಒಂದೇನೋ ಅನಾಥ ಪ್ರಜ್ಞೆ ಅವ್ರಿಗೆ ಕಾಡಿರ್ಬೋದು, ನೋವಾಗಿರ್ಬೋದು, ದುಃಖ ಆಗಿರ್ಬೋದು. ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಸ್ವಲ್ಪ ವೀಕ್ ಆಗಿರ್ಬೋದು ಅಂತ ತಿಳ್ಕೊಂಡು ಎದುರಾಳಿಗಳು ತಮ್ಮ ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದಾಗ ಯಾವ ರೀತಿಯಾಗಿ ಸೆಳೆದಿದ್ರು ಎಂಬುದನ್ನು ಸಹಿತ ನಾವು ನೋಡಿದ್ದೀವಿ. ಅಂಥ ವ್ಯಕ್ತಿ ಖುಷಿಯಾದಾಗ, ದುಃಖ ಆದಾಗ ಯಾವ ರೀತಿ ಮುಚ್ಕೊಳ್ಬೋದು, ಖುಷಿಯಾದಾಗ ಹೆಂಗೆ ತೆರೆದು ತೋರಿಸ್ಬೋದು, ನಾ ಹೇಳ್ತೀನಂತೆ. ಇದೆಲ್ಲ ಗಮನಿಸಿದಾಗ ರಮೇಶ್ ಕತ್ತಿ ನಿಜವಾಗಿ ಮುಂದಿನ ದಿನಗಳಲ್ಲಿ ಈ ಬೆಳಗಾವಿ ಜಿಲ್ಲೆಯ ನಾಯಕತ್ವಕ್ಕೆ ಸವಾಲಾಗುವುದರಲ್ಲಿ ಎರಡು ಮಾತು ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ಈಗಾಗಲೇ ಆ ದಿಶೆಯಲ್ಲಿ ಅವರು ಭಾಳ ದೊಡ್ಡ ಹೆಜ್ಜೆನ ಇಡ್ತಾ ಇದ್ದಾರೆ, ದಿಟ್ಟ ಹೆಜ್ಜೆನ ಇಡ್ತಾ ಇದ್ದಾರೆ. ತಮ್ಮ ಬೇಕಾದಂಥವ್ರ ಜೊತೆಗೆ ಕರೆದು ಮಾತಾಡಿಸಿ ತನ್ನ ಸಂಘಟನೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ BJPಯನ್ನು ಅಧಿಕಾರಕ್ಕೆ ತರೋ ಸಲುವಾಗಿ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಸುತ್ತಮುತ್ತ ಬಂದ ಜನ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಅವರು ತಲೆಯಲ್ಲಿರುವಂಥದ್ದು ಯಮಕನಮರಡಿ ಮಾತ್ರ. ಯಮಕನಮರಡಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಸತೀಶ್ ಅವರನ್ನು ಸೋಲಿಸಬಹುದು ಅನ್ನೋದು ಲೆಕ್ಕದಲ್ಲಿದ್ದಾರೆ. ಉಂದ್ರಿ ಅವ್ರನ್ನ ಒಂದು ಮಾಡಿದ್ದಾರೆ, ಅಷ್ಟಿಗೆ ಉಂದ್ರಿ ಒಂದಾಗಿ ಜೊತೆಗೆ ತಾವು ತಮ್ಮೊಂದಿಗೆ ಪಾರ್ಟಿ ತೆಗೆದುಕೊಂಡ ತಮ್ಮ ಎದುರಾಳಿಗಳನ್ನ ಯಾವ ರೀತಿಯಾಗಿ ನಾವು ಅವರನ್ನು ಬದಿ ಸರಿಸ್ಬೋದು ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಒದಗಿಸ್ತಾ ಇದ್ದಾರೆ. ಯಾಕೆ ಮೊದಲು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಕೇವಲ ಹೌದು ಬಿಡಪ್ಪ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಅದೇನು ಆಯುಷ್ಯ ಮಾಡ್ತಾರೆ ಹಾಗೇನೋ ಅನ್ಬೋದು. ಅದೇ ಕಾಲಕ್ಕೆ ತಂತ್ರಗಾರಿಕೆಯಲ್ಲೂ ಸಹಿತ ತಂತ್ರಗಾರಿಕೆಯಲ್ಲಿ, ಅದೇ ಕಾಲಕ್ಕೆ ಎದೆಗಾರಿಕೆಯಲ್ಲಿ. ಯಾಕಂದರೆ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಇವತ್ತು ಜಾರಕಿಹೊಳಿ ಅವ್ರ ವಿರುದ್ಧ ಮಾತಾಡೋದಪ್ಪ ಅಂತಂದ್ರೆ ಇಲ್ಲೂ ಭಯ, ಆತಂಕ ಭಾಳಷ್ಟು ಜನರಲ್ಲಿ. ಆದರೆ ಅದನ್ನು ಯಾವುದೂ ಇಲ್ಲಿ ತೋರ್ಗೊಳ್ಳೋದ ನೇರವಾಗಿ ಅವ್ರನ್ನ ಎದುರು ಹಾಕ್ಕೊಂಡು ನೋಡಿರಿ. ಮೊನ್ನೆ ನೀವು ನೋಡಿರ್ಬೋದು, ಬಾಗಲಕೋಟೆಯಲ್ಲಿ ಪ್ರಚಾರಕ್ಕೆ ಹೋದಾಗ ಸೋಲ್ತಾರೋ ಗೆಲ್ತಾರೋ ಬೇರೆ ವಿಷಯ. ಎತ್ತಾರು ಬಂದರು, ಅವ್ರ ಜೊತೆ ಇವರು ಹೋದಾಗ ಯಾವ ರೀತಿಯಾಗಿ ಮಾತಾಡಿದರು, ನಾವು ಬೆಳಗಾವಿಯಿಂದ ಓಡಿಸಿದ್ದೀವಿ ಅನ್ನೋ ಹಂಗೆ ಮಾತಾಡಿದರು. ಇನ್ನೂ ಓಡಿಲ್ಲ ಮತ್ತು ಬೇರೆ. ಆದರೆ ಆ ದಾಷ್ಟ್ಯ, ಆ ಜಟ್ಟತನ ನಿಜವಾಗಿ ಅದನ್ನು ಸಹಜವಾಗಿ ಯಾರಾದರೂ ಲೈಕ್ ಮಾಡುವಂಥ ವಿಷಯ ಅಂತ ಹೇಳ್ಬೇಕಾಗ್ಯದ. ಅದರಲ್ಲಿ ಈ ಕುಣಿತ ನೋಡಿದ್ರಂತೂ ಆ ಸ್ಟೆಪ್ಸ್ ಹಾಕೋದು ಮಾಡೋದು, ಮೈ ಹ್ಯೂ ಡಾನ್ 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 ಅಂತೇಳಿ ಅಮಿತಾಬ್ ಬಚ್ಚನ್ ಒಂದು ಕಾಲದ ಫೇಮಸ್ ಹಾಡ. ಆ ಹಾಡಿ ತಕ್ಕಂಗೆ ತಾನು ಹೆಜ್ಜೆ ಹಾಕಿದ್ದು, ಯುವಕರ ಜೊತೆಗೆ ಹೆಜ್ಜೆ ಹಾಕಿದ್ದು. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಹೌದು, ಒಬ್ಬ ರಾಜಕಾರಣಿಗೆ ಇವೆಲ್ಲ ಬೇಕಾಗ್ತಾವಂತ. ಒಬ್ಬ ರಾಜಕಾರಣಿ ಸುಮ್ಮನೆ ಗಂಭೀರ ಮುಖ ಮಾಡ್ಕೊಂಡು ಯಾವಾಗಲೂ ಒಂದು ಚಿಂತನೆ ಇರ್ತಾರಪ್ಪ ಅನ್ನುವಂಥ ಒಂದು ದೃಷ್ಟಿಕೊಂಡು ಹೋಗುವಂಥದ್ದು ಅದು ಬೇಕು ಮನುಷ್ಯರಿಗೆ ಇಲ್ಲಂತಲ್ಲ. ಯಾಕಂದ್ರೆ ಒಬ್ಬ ನಾಯಕನಾದಂಥವ ನನ್ನ ಜನಕ್ಕೆ ಏನು ಬೇಕಾಗಿದೆ, ಏನು ಬೇಡಾಗಿದೆ, ನಾ ಏನು ಮಾಡಬೇಕಾಗಿದೆ, ಎಂಥದನ್ನು ಮಾಡಬೇಕಾಗಿದೆ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ರೀ. ಯಾಕಂದರೆ ಈ ದೇಶದ ಪರಿಸ್ಥಿತಿ ಹೆಂಗದೆ ಇವತ್ತು. ಆದರೆ ನಮ್ಮ ದುರಂತ ಏನಪ್ಪ ಅಂದ್ರೆ ನಮ್ಮ ರಾಜಕಾರಣಿಗಳು ಇವತ್ತು ಮ್ಯಾಕ್ಸಿಮಮ್ ಎಲ್ಲರೂ ತಾವು ಹೆಂಗೆ ಗಂಟು ಮಾಡ್ಕೋಬೇಕು, ಅದನ್ನು ಹೆಂಗೆ ಮುಚ್ಚಿಟ್ಕೋಬೇಕು, ಟ್ಯಾಕ್ಸ್ ಹೆಂಗೆ ತಪ್ಪಿಸ್ಬೇಕು, GST ಹೆಂಗೆ ತಪ್ಪಿಸ್ಬೇಕು, ಅದೇ ಕಾಲ ಗಂಟನ್ನು ಹೆಂಗೆ ಎಲ್ಲಿ ಮುಚ್ಚಿಡಬೇಕು, ಯಾವ ಬ್ಯಾಂಕ್ನಲ್ಲಿ ಇಡಬೇಕು, ಎಲ್ಲಿ ಬೇನಾಮಿ ಆಸ್ತಿ ಕೊಡ್ಬೇಕು, ಇದನ್ನೆಲ್ಲ ಕಳೀತಾ ಇರ್ತೀವಿ. ಅದ್ರ ಬದಲಾಗಿ ನಮ್ಮ ಜನಕ್ಕೆ ಏನು ಬೇಕಾಗಿದೆ, ಅವ್ರ ಹಸಿವಿಗೆ ಹಿಟ್ಟ ಯಾವ ರೀತಿ ಸಿಗ್ತದೆ, ಅದು ಉದ್ಯೋಗ ಹೆಂಗೆ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯದ, ಉದ್ಯೋಗ ಮಾಡೋ ಕ್ಷೇತ್ರ ಯಾವುದು, ಇದ್ರ ಬಗ್ಗೆ ಏನು ಚಿಂತನೆ ಇದ್ದಂಗೆ ಕಾಣ್ತಾ ಇಲ್ಲ. ಯಾವುದೋ ಅಭಿಪ್ರಾಯದ ಕಾಲದ ನೇರೂವರ ವಿಚಾರಗಳನ್ನು
ಯಾವುದೇ ಒಂದು ಕಾಲದ ಈಗಾಗಲೇ ಓಪನ್ ಮಾರ್ಕೆಟ್ ಬಿದ್ದು ಹೋಗ್ಬಿಟ್ಟದೆ ಇವತ್ತು ಇಡೀ ವಿಶ್ವ ತುಂಬ ಫೇಲ್ ಆಗ್ಯದ. ಅದ್ರ ಬದಲಾಗಿ ಏನು ತರಬೇಕು ಅನ್ನೋ ಚಿಂತನೆಗಳು ಎಲ್ಲೂ ಕಾಣ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಪ್ರಸಂಗದಲ್ಲಿ ಇದನ್ನ ಈ ಒಂದು ಚಿಂತಕರು ಈ ನಾಯಕರಲ್ಲಿ ಬಿತ್ತಬೇಕಾಗ್ತದೆ. ಕೆಲವೊಮ್ಮೆ ನಾವು ನೋಡ್ರಿ ಇಂಟರ್ವ್ಯೂದಲ್ಲಿ ಮಾತಾಡಿದಾಗ ಗೋಡೌನ್ ಬಗ್ಗೆ ಮಾತಾಡಿದ್ವಿ ನಾವು ಇವ್ರ ಜೊತೆಗೆ, ರಮೇಶ್ ಕತ್ತಿ ಅವ್ರ ಜೊತೆಗೆ. ಇಲ್ಲ ರೀ ನಾನು 185 ಗೋಡೌನ್ಗಳು ಮಾಡಿಸಿದ್ದೀನಿ ಅನ್ನೋ ಮಾತು ಮಾತಾಡಿದ್ರು. ಇನ್ನೂ ಆಗಬೇಕಾಗಿಂಥ ಕೆಲಸಗಳು ಇವತ್ತು ಅದ ಮಾತನ್ನು ಜೊಲ್ಲೆ ಅವ್ರಿಗೆ ಹೇಳಬೇಕಾಗಿದೆ. ಪ್ರತಿ PKPSಗೆ ರೈತ ಅದನ್ನು ಬೆಳೆ ಇಳಿಸ್ಬೇಕು, ಗೋಡೌನ್ ಕಟ್ಟಿಸ್ಕೊಡ್ರಿ ಅನ್ನೋಂಥ ಮಾತನ್ನು ಅವ್ರು ಬಂದಿದ್ರೆ ಇವತ್ತು ರಮೇಶ್ ಕತ್ತಿ ಅವ್ರ ಅಧ್ಯಕ್ಷ ಅಂತ ಕೇಳ್ತಿದ್ವಿ ನಾವು. ಇವತ್ತು ಅವರಿಲ್ಲ, ವಿರೋಧ ಪಕ್ಷದಲ್ಲಿದ್ದಾರೆ. ಮೋಸ್ಟ್ಲಿ ಇದನ್ನು ಅವರು ವಿರೋಧ ಸಹಿತ ಮಾಡಲಿಕ್ಕಿಲ್ಲ ಅನ್ನಿಸ್ತಲ್ಲ. ಯಾಕಂದ್ರೆ ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡಲಿಕ್ಕೆ ತಯಾರು ಅನ್ನೋಂಥ ಮಾತು ಅವರು ಮಾತಾಡಿದ್ದಾರೆ. ಆದರೆ ಕೆಲವೊಂದರಲ್ಲೇ ಫೇಲ್ಯೂರ್ ಆಗಿದಾವ, ಕೆಲವೊಂದು ಆಗಿಲ್ಲ, ಇನ್ನೂ ಕೆಲವೊಂದು ಆಗಬೇಕಾಗ್ಯದ, ಅದು ನಡೆಯುವುದನ್ನು. ಆದರೆ ಇನ್ನೂ ಹೊಸ ಚಿಂತನೆಗಳಿಗೆ ಆಸ್ಪತ್ರೆ ಕೊಡೋದಕ್ಕೆ ಈ ವ್ಯಕ್ತಿಯಲ್ಲಿ ಒಂದಿಷ್ಟು ಅವಕಾಶಗಳಿದ್ದಾವೆ ಅಂತೇಳಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಆ ನೃತ್ಯ ನೋಡಿದಾಗ, ಕುಣಿತ ನೋಡಿದಾಗ ಅದನ್ನು ಕುಣಿತು ಬಿಡಪ್ಪ ಅಂತ ಹೇಳ್ಬಿಡ್ಬೋದಾಗಿತ್ತೇನೋ. ಆದ್ರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಅದ್ರ ಜೊತೆ ತಾವು ಬೆರೆಯುವಂಥ ಒಂದು ಪ್ರವೃತ್ತಿ, ಜೊತೆ ಜನರ ಜೊತೆ ಬೆರೆಯುವಂಥ ಪ್ರವೃತ್ತಿ ಇದ್ದ ವ್ಯಕ್ತಿಗೆ ಹೊಸ ಹೊಸ ವಿಚಾರಗಳು ಹೇಳಿದಾಗ ಸ್ವೀಕಾರ ಮಾಡುವಂಥ ಮನೋಭಾವ ಹೇಳಿದ್ದೆ ನಿಮಗೆ. ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದಾಗ ಅದು ಸ್ವೀಕಾರ ಮಾಡಿ ಹೌದು ಗೋಡೌನ್ ಮಾಡಬೇಕು ಅನ್ನೋಂಥ ಮಾತಾಡಿದ ಗಮನಿಸಿದಾಗ ಈ ವ್ಯಕ್ತಿಗೆ ಒಳ್ಳೆಯ ವಿಷಯಗಳನ್ನು ಅವರಿಗೆ ನಾವು ಫೀಲ್ ಮಾಡಿದರೆ ನಿಶ್ಚಿತವಾಗಿ ಭವಿಷ್ಯದಲ್ಲೇ ನಮ್ಮ ರೈತರಿಗೆ ಮಾರ್ಕೆಟ್ ಮಾಡುವಂಥ ವ್ಯಕ್ತಿತ್ವ ಅವ್ರಲ್ಲದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಂದರೆ ಈ ಒಂದು ಡ್ಯಾನ್ಸ್, ಈ ಒಂದು ಜನರ ಜೊತೆ ಬೆರೆಯುವಂಥದ್ದು, ಇನ್ನೂ ಕೆಲವೊಂದು ಸಿಟ್ಟು ಬಂದಾಗ, ರಭಸ ಬಂದಾಗ ತನ್ನ ವಿರೋಧಿಗಳ ಮೇಲೆ ಅಕ್ರಮಕಾರಿಯಾಗಿ ಅಟ್ಯಾಕ್ ಮಾಡುವಂಥದ್ದು ಇದಲ್ಲ, ಅದು ಸಹಿತ ಗಮನಿಸಬೇಕಾಗಿದ್ದು. ಹೀಗಾಗಿ ಸಡನ್ನಾಗಿ ಏನೋ ಬಾಯಿಗೆ ಬಂದಿದ್ದು ಮಾತಾಡ್ತಾರಂತಲ್ಲ, ಎದುರಾಳಿಗೆ ಎದೆಯನ್ನು ಸೀರೆ ಒಳಗೆ ಹೋಗುವಂಥ ಮಾತುಗಳು ಮಾತಾಡ್ತಾರೆ. ಅದನ್ನು ಎಷ್ಟು ಮಟ್ಟಿಗೆ ಕಾರ್ಯಗತಗೊಳಿಸ್ತಾರೆ, ಎಷ್ಟು ಮಟ್ಟಿಗೆ ಬಿಡ್ತಾರೆ ಆ ಮಾತು ಬೇರೆ. ಆಲ್ರೆಡಿ ನಾವು ಸತೀಶ್ ಅವರು ನಮ್ಮ ಬಾರ್ಡರ್ಗೆ ಬೇಲಿ ಹಾಕಿಲ್ಲ ಅಂದಾಗ ಅದೇ ಸಂದರ್ಭದಲ್ಲಿ ರಬಾವಿ ಕ್ಷೇತ್ರಕ್ಕಾಗಿರ್ಬೋದು, ಗೋಕಾಕ್ ಕ್ಷೇತ್ರಕ್ಕಾಗಿರ್ಬೋದು ತಮ್ಮವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು, ಏನು ಮಾಡೋದು ಮುಂದಿನ ಪ್ಲ್ಯಾನ್ 2028 ಅನ್ನೋದ್ರ ಸಲುವಾಗಿ ಸಹಿತ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡು ಅದೇ ಸೈಡ್ ಅವ್ರು ಹೆಜ್ಜೆ ಇಡ್ತಾರೆ ಅಂತೇಳಿ ಅವ್ರನ್ನ ಸಮೀಪದಿಂದ ಬಲ್ಲವ್ರು ಸಹಿತ ಮಾತಾಡ್ತಾ ಇದ್ದಾರೆ. ಈಗ ಓಪನ್ ಮೈಂಡೆಡ್, ಅದೇ ಕಾಲಕ್ಕೆ ಒಳ್ಳೆಯದ ಸ್ವೀಕಾರ ಮಾಡುವಂಥದ್ದು, ಕೆಟ್ಟದ್ದನ್ನು ವಿರೋಧಿಸುವಂಥದ್ದು ಪ್ರವೃತ್ತಿ ಅವ್ರಲ್ಲಿ ಎರಡೂ ಕಾಣ್ತಾ ಇದ್ದೀವಿ. ಜೊತೆಗೆ ತಮ್ಮವರ ಜೊತೆಗೆ ಖುಷಿಯಾಗಿರುವಂಥ ಒಂದು ಮನೋವೃತ್ತಿ ಅದಲ್ಲ, ಅದು ಸಹಿತ ಮೆಚ್ಚುವಂಥದ್ದು. ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ನೋಡಿದೆ ನಾವು, ತಮ್ಮ ಮೊಮ್ಮಕ್ಕಳ ಜೊತೆಗೆ ಬೆರೆಯುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಮಕ್ಕಳ ಜೊತೆ ಮಾತಾಡುವಂಥದ್ದು ಎಲ್ಲ ಪದ್ಧತಿಗಳು ನೋಡಿದಾಗ ಹೌದಪ್ಪ, ಒಂದು ಕುಟುಂಬಕ್ಕೆ ಏನು ಬೇಕು ಅವೆಲ್ಲ ಇದ್ದಾವಲ್ಲ ಅಂತೇಳಿ. ಇನ್ನು ಆರೋಪಗಳು ಇದ್ದೇ ಇರ್ತಾವೆ, ಅದೇನು ಪ್ರಶ್ನೆ ಇಲ್ಲ. ಆರೋಪ ಪ್ರತ್ಯಾರೋಪ ರಾಜಕೀಯದಲ್ಲಿ ಅನ್ನಂತೆಲ್ಲ ಇರುವ ನಾವು, ಮತ್ತು ಅವೆಲ್ಲ ಇದ್ದಾಗಲೇ ಒಂದು ವ್ಯಕ್ತಿತ್ವ ಚರಿತ್ವ ಬರ್ತಿರ್ತದೆ. ಆ ದಿಶೆಯಲ್ಲಿ ರಮೇಶ್ ಕತ್ತಿ ಅವರು ಇತ್ತೀಚೆಗಂತೂ ಈ ಜಾರಕಿಹೊಳಿಯವರ ಒಂದು ಏನು ರಾಜಕೀಯಕ್ಕೆ ರಾಜಕೀಯವಾಗಿ ಅಂದರೆ ತಮ್ಮ ಅಸ್ತಿತ್ವಕ್ಕೆ ಕಂಟಕ್ಕೆ ಬಂದಾಗ ಹುಕ್ಕೇರಿನ ಹೋಗ್ತದೆ ಬರೋ ಕೈ ಜಾರಿ ಬಿಟ್ಟು ಅಂದಾಗ ಶಿಳದೆದ್ದಿತ್ತಂಥ ರೀತಿ ಅದೇ ಕಾಲಕ್ಕೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಈಗ ನಡೆಸಿದ್ದಾರೆ ಅವರು, ಇಲ್ಲಂತಲ್ಲ. ಯಾಕಂದರೆ ಈಗ ನಿಮ್ಗೆ ಹಲವು ಸಲ ಚರ್ಚೆಯಲ್ಲಿ ಹೇಳಿದ್ದೀನಿ ಅದನ್ನು. ಈ ಯಮಕನಮರಡಿ ಅವರಿಗೆ ಬಫರ್ ಸ್ಟೇಟ್ ಇದ್ದಂಗೆ, ಯಮಕನಮರಡಿ ದಾಟಿ ಬರಗೂಡದಾಗ ಹಿಡಿಬೇಕಾಯ್ತಂದ್ರೆ ಅಲ್ಲೇ ಸತೀಶ್ ಅವರು ಅಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಹೊಸ ಪ್ಲ್ಯಾನನ್ನು ಏನೋ ಗೇಮ್ ಆಡ್ತಾಯಿದ್ದಾರೆ. ಇವೆಲ್ಲನೂ ಒಬ್ಬ ಬುದ್ಧಿವಂತ ವ್ಯಕ್ತಿ ಅದೇ ಕಾಲಕ್ಕೆ ತನ್ನಂಥ ರಕ್ಷಣೆ ಮಾಡೋ ಜೊತೆಗೆ ಜನರಿಗೆ ಏನು ಬೇಕು ಅನ್ನೋದು ಹುಡುಕಿ ಹೇಳುವಂಥ ಶಕ್ತಿ, ಜೊತೆಗೆ ಇನ್ನಷ್ಟು ಆದಷ್ಟು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದರೆ ಜನನಾಯಕರಾಗುವಂಥ ಇನ್ನೂ ಅನೇಕ ಅವಕಾಶಗಳು ಅವ್ರ ಮುಂದಿದ್ದಾವೆ, ಇಲ್ಲಂತಲ್ಲ. ಯಾಕಂದರೆ ಆದರೆ ಇನ್ನೂ ಅಷ್ಟು ಅವರು ಮಾಡಬೇಕಾಗಿದ್ದು ಭಾಳಷ್ಟಲ್ಲ. ಈ ಹೌದು, ರಾಜಕೀಯ ಜೀವನದಲ್ಲಿ 62 ವರ್ಷ ದೊಡ್ಡದಲ್ಲದು, ಭಾಳ ಸಣ್ಣ ವಯಸ್ಸು. ಯಾಕಂದ್ರೆ 60 ನಂತರನೇ ಇಲ್ಲಿ ರಾಜಕೀಯ ಶುರುವಾಗುವಂಥದ್ದು. ಇನ್ನೂ ಹೆಂಗಿದ್ದಾರೆ ರಾಜಕೀಯದಲ್ಲಿ ಜೀವನದಲ್ಲಿ ನಾವು 30 ವರ್ಷ ಹೋಗ್ತಾ ಇರ್ಬೋದು, 62 ಅಂದ್ರೆ 30 ವರ್ಷ ಬರ್ತಪ್ಪ ನಮ್ಮಲ್ಲಿ ಅಂತಾರೆ. ಬಟ್ ಜನಕ್ಕೆ ಒಳ್ಳೆಯದನ್ನು ಮಾಡೋ ಕಡೆ ಚಿಂತನೆ ಹೆಚ್ಚಿರ್ತದೆ. ಈ ಸಂದರ್ಭದಲ್ಲಿ ಆ ದಿಶೆಯಲ್ಲಿ ರೈತರಿಗೆ ಇನ್ನಷ್ಟು ಅನುಕೂಲ ಆಗುವಂಥ, ಅದರಲ್ಲೂ ಮುಖ್ಯವಾಗಿ 1 ಎಕರೆಗೆ 1 ಲಕ್ಷ ಸಾಲ ಕೊಡುವಂಥ DCC ಬ್ಯಾಂಕ್ನಿಂದ ವ್ಯವಸ್ಥೆಯನ್ನು ತರೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ರೈತರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ನಮ್ಮ ರಮೇಶ್ ಕತ್ತಿಯವ್ರು ಮಾಡಬೇಕಾಗಿದೆ. ಯಾಕಂದರೆ ರಮೇಶ್ ಕತ್ತಿಯವ್ರ ಛಾತಿ ಅದು, ಹೋಗಿ ಕೇಳೋದು ದಿಡ್ತನ ಅದು. ಈಗಾಗಲೇ ರೈತ ನಾಯಕರು ಅದನ್ನು ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರಾಗಿರ್ಬೋದು, ಅದೇ ಕಾಲ ಚೋನಪ್ಪ ಪೂಜಾರ್ ಅವರಾಗಿರ್ಬೋದು, ಇನ್ನುಳಿದ ಎಲ್ಲ ಕಡೆದಾಗಿರ್ಬೋದು, ಆಲ್ರೆಡಿ FX ಬ್ಯಾಂಕ್ನಲ್ಲಿ 82,000 ರೂಪಾಯಿಗಳು ಕೊಡ್ಬೋದು ಅಂತದ. ಅದನ್ನು 1 ಲಕ್ಷ ಮಾಡಿಸಿ ಅದನ್ನು ಒಂದು ರೂಪುಗೊಳಿಸಿದ ರೈತರು ಸಹಿತ ಇವ್ರಿಗೆ ಬೆನ್ನು ಹತ್ತುವಂಥ ಎಲ್ಲ ಸಾಹಿತ್ಯಗಳಿದ್ದಾವೆ. ಅದೇನಿರಲಿ ನಾವು ಕೆಲವು ಮಾತಾಡಿದ್ವಿ. ಆದರೆ ಅವ್ರು ಡ್ಯಾನ್ಸ್ ಮಾಡುವಂಥ ಒಂದು ಏನು ಖುಷಿ,
ಅನುಭವಿಸುವಂಥ ಖುಷಿ, ಊಟ ಮಾಡೋ ಮುಂದೆ ಊಟನ ಅನುಭವಿಸ್ಬೇಕಂತ, ಹಸುವನ್ನು ಅನುಭವಿಸ್ಬೇಕಂತ ಹೇಳ್ತಾರೆ. ಆ ಅನುಭವ ಅಲ್ಲಿ ಕಂಡು ಬಂತು. ಅದಕ್ಕೆ ಎಲ್ಲ ಮಾತಾಡಬೇಕಾಯ್ತು ಅವ್ರ ಜೊತೆಗೆ. ಅವ್ರು ಏನು ತಿಳ್ಕೊತಾರೋ ಗೊತ್ತಿಲ್ಲ, ಬಟ್ ಅನಿಸಿದ್ದನ್ನು ಅವ್ರಿಗೆ ಹೆಂಗೆ ಕುಣಿಬೇಕಂತ ಕುಣಿದ್ಬಿಟ್ರು. ತಮ್ಮ ಎದುರಾಳಿ ದಾಳಿ ಮಾಡೋದು ಹೆಂಗೆ ದಾಳಿ ಮಾಡ್ಬೇಕಾದ್ರೆ ದಾಳಿ ಮಾಡಿಬಿಟ್ರು. ಹಂಗೆ ನಾವು ಇವತ್ತು ನೋಡಿದ ತಕ್ಷಣ ಅನ್ನಿಸ್ತು, ನಿಮ್ಮೊಂದಿಗೆ ಹಂಚ್ಕೊಂಡಿದ್ವಿ. ನಿಮಗೇನು ಅನ್ನಿಸ್ಬೋದು? ರಮೇಶ್ ಕತ್ತಿಯವರು ರೈತರ ಪರವಾಗಿ 1 ಲಕ್ಷ ಎಕರೆಗೆ ಒಂದು ಲೋನ್ ಸಲುವಾಗಿ DCC ಬ್ಯಾಂಕಿಗೆ ರೈತರ ಜೊತೆಗೆ ಒತ್ತಡ ಹೇರ್ಬೋದಾ? ಅದೇ ಕಾಲಕ್ಕೆ ಪ್ರತಿಯೊಂದು PKPS ಗೋಡೌನ್ ಮಾಡಿ ಅಲ್ಲಿ ಬೆಳೆಗಳು ಇಳಿಸೋದಕ್ಕೆ ಒಂದು ಮೂಮೆಂಟನ್ನು ಮಾಡ್ಬೋದಾ? ಯಾಕೆಂತಂದ್ರೆ ಈಗ ವಿರೋಧ ಪಕ್ಷದಲ್ಲಿದ್ದಾರೋ ಅದು ಆಡಳಿತಾರೂಢ ಪಕ್ಷದಲ್ಲಿ ನೀವು ಮಾಡಲಿ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಪ್ರಯತ್ನ ಮಾಡ್ಬೋದು, ಮಾಡ್ತಾರೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಂಸ್ಕಾರ ನಿಲ್ಲಿಸಬೇಕು. ಹೆಚ್ಚು ಸೆಕ್ಷನ್ ನ್ಯೂಸ್ ಅರ್ಥ ತರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ ಎಚ್ ಸೆಕ್ಷನ್ ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.